ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾ ಕೊಡೆ ನೀ ಬಿಡೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಎಪಿಸೋಡ್ ನೋಡೋದ್ರಿಂದ ನಮ್ಮ ಬದುಕಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಇದರಿಂದ ಏನಾದರೂ ಬಹಳ ದೊಡ್ಡ ಮಟ್ಟಿಗೆ ನಮ್ಮ ಪ್ರಯೋಜನ ಆಗುತ್ತಾ ನನಗೆ ಗೊತ್ತಿಲ್ಲ. ಆದರೆ ಸಹಜವಾಗಿ ಈ ಸೀರಿಯಲ್ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ಆ ಸೀರಿಯಲ್ನ ಪ್ರತಿದಿನದ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಕುತೂಹಲ ಇದ್ದೇ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ಎಪಿಸೋಡ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ರಿ. ಡಿ ಕೆ ಶಿವಕುಮಾರ್ ಒಂದು ಟ್ವೀಟ್ ಅನ್ನ ಮಾಡಿದ್ರು ಅಥವಾ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಪೋಸ್ಟ್ ಮಾಡೋಕ್ಕೂ ಹಿಂದಿನ ದಿನ ಕೆಪಿಸಿಸಿ ಕಚೇರಿಯ ಕಾರ್ಯಕ್ರಮದಲ್ಲಿ ಮಾತನ್ನು ಕೂಡ ಆಡಿದ್ರು. ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಅದೇ ಪ್ರಶ್ನೆಯನ್ನ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಮುಂದೆ ಇಟ್ಟರು. ಇಂಥದ್ದೊಂದು ಪೋಸ್ಟ್ ಮಾಡಿದ್ರಲ್ಲ ಸರ್ ಅಂತ ಹೇಳಿ. ಏನು ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿದ್ರು ಅಂದ್ರೆ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿದೆ. ಜಡ್ಜ್ ಆಗಿರಲಿ, ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ, ನನ್ನನ್ನು ಸೇರಿಸಿ ಯಾರಾದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಅವ್ರು ಯಾರಿಗೆ ಹೇಳಿದ್ರು ಅನ್ನೋದನ್ನ ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯವರಿಗೆ ಹಾಗೆ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಹೇಳಿದ್ರು, ನನಗೆ ಮಾತು ಕೊಟ್ಟಿದ್ರಿ, ಅದನ್ನು ಉಳಿಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅಂಥದ್ದೊಂದು ಪೋಸ್ಟ್ ಅನ್ನು ಮಾಡಿದ್ರು. ಮಾಧ್ಯಮದವ್ರು ಕೇಳಿದ್ರು, ಸರ್ ಏನು ಸರ್ ಹಿಂಗೆ ಪೋಸ್ಟ್ ಮಾಡಿದ್ರಲ್ಲ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ದಿಢೀರ್ ಉಲ್ಟಾ ಹೊಡೆದು ಬಿಟ್ರು, ಇಲ್ಲ ನಾನು ಆ ಥರ ಪೋಸ್ಟ್ ಮಾಡೇ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಫೇಕ್ ಅಂದ್ರೆ ಹೌದು, ಫೇಕ್ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆದರೆ ಈಗಲೂ ಕೂಡ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆ ಪೋಸ್ಟ್ ಹಾಗೆ ಉಳ್ಕೊಂಡಿದೆ. ಅಲ್ಲಿ ನೋಡಿದ್ರೆ ಹಂಗಂತಾರ, ನಾನು ಹಂಗೆ ಪೋಸ್ಟೇ ಮಾಡಿಲ್ಲ, ಅದು ಫೇಕು ಅಂತೇಳಿ. ಈಗ ನೋಡಿದ್ರೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈಗಲೂ ಕೂಡ ಪೋಸ್ಟ್ ಹಂಗೆ ಉಳ್ಕೊಂಡಿದೆ. ಒಂದೋ ಅವರ ಗಮನಕ್ಕೆ ತಾರದೆ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂಥವ್ರು ಪೋಸ್ಟ್ ಮಾಡಿರಬೇಕು. ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿದ ಬಳಿಕ ನಾನು ಹಂಗೆ ಪೋಸ್ಟ್ ಮಾಡಬಾರ್ದಿತ್ತು ಅಂತ ಜ್ಞಾನೋದಯ ಆಗಿ ಅದಾದ ಬಳಿಕ ಉಲ್ಟಾ ಹೊಡೆದಿರಬೇಕು. ಯಾಕೆ ಆರಂಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ, ನಾನು ಬಹಳ ಅಚ್ಚರಿ ಅಥವಾ ನಗು ತರಿಸಿದಂಥ ವಿಚಾರ. ಒಂದು ಕಡೆ ಹಂಗೆ ಪೋಸ್ಟ್ ಮಾಡಿಕೊಂಡು ಇನ್ನೊಂದು ಕಡೆ ನಾನು ಮಾಡೇ ಇಲ್ಲ ಫೇಕ್ ಅಂತ ಯಾಕೆ ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಗಿಲ್ಲ. ಓಕೆ, ಅದು ಡಿ ಕೆ ಶಿವಕುಮಾರ್ ಆ ರೀತಿಯಾಗಿ ಪೋಸ್ಟನ್ನು ಮಾಡಿದ್ರಲ್ಲ. ಇಷ್ಟಾದ ನಂತರ ಸಿದ್ದರಾಮಯ್ಯ ಕೊಟ್ಟಂತ ಕೌಂಟರ್ ಇತ್ತಲ್ಲ, ಅದು ಈಗ ಬಹಳ ದೊಡ್ಡ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರೋದು. ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ, ಇಬ್ಬರ ನಡುವೆ ಒಳಗೊಳಗೆ ಒಂದು ಸಂಘರ್ಷ ನಡೀತಾ ಇತ್ತು, ಎಲ್ರಿಗೂ ಕೂಡ ಗೊತ್ತಿದ್ದಂಥ ವಿಚಾರ. ಆದ್ರೆ ಅದು ಬಹಿರಂಗ ಆಗಿರಲಿಲ್ಲ. ಬಹಿರಂಗ ಮೀನ್ಸ್ ಇಬ್ರು ಕೌಂಟರ್ ಕೊಡ್ಕೊಳ್ಳುವಂತ ಕೆಲಸ, ಪರಸ್ಪರ ನಡುವಿನ ಒಂದು ಜಟಾಪಟಿ ಅಂಥದ್ದೇನು ಕೂಡ ಕಾಣಿಸ್ತಾ ಇರಲಿಲ್ಲ ಬಹಿರಂಗವಾಗಿ. ಆದರೆ ಈಗ ಅದು ಕೂಡ ಶುರುವಾಗ್ಬಿಟ್ಟಿದೆ. ಒಳ ಜಗಳ ಬೀದಿಗೆ ಬಿದ್ದಾಗಿದೆ. ಈ ಒಳ ಜಗಳವನ್ನ ಸರಿಪಡಿಸದೇ ಹೋದರೆ ಅದು ಎಲ್ಲಿವರೆಗೆ ಬೇಕಾದರೂ ತಗೊಂಡು ಹೋಗಬಹುದು. ಇನ್ನೂ ಒಂದಷ್ಟು ದಿನಗಳು ಆಗ್ತಾ ಹೋಗ್ಬಿಟ್ರೆ ಸ್ಪಷ್ಟವಾದದ್ದು ಇಬ್ಬಾಗ ಕಾಣಿಸೋದಕ್ಕೆ ಶುರುವಾಗುತ್ತೆ. ಡಿ ಕೆ ಶಿವಕುಮಾರ್ ಬಣ, ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯವರ ಬಣ ಎನ್ನುವಂಥ ರೀತಿಯಲ್ಲಿ. ಸಿದ್ದರಾಮಯ್ಯವರು ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು ಅಂದ್ರೆ, ಇಲ್ರಿ ನಾನೇ 5 ವರ್ಷ CM, ನಾನೇ ಕಂಟಿನ್ಯೂ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇಲ್ಲ ಅಂತಾದ್ರೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು. ಇತ್ತ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದ್ರೆ, ಎಲ್ಲೂ ಕೂಡ ನಾನು CM ಆಗಬೇಕು ಅಂತ ಅವ್ರು ಕ್ಲೈಮ್ ಮಾಡ್ತಾ ಇರಲಿಲ್ಲ, ಅಥವಾ ನನಗೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರಲಿಲ್ಲ, ಅಥವಾ ನನಗೇನೋ ಒಂದು ಮಾತು ಕೊಟ್ಟಿದ್ದಾರೆ, ನಮ್ಮ ನಡುವೆ ಒಪ್ಪಂದ ಆಗಿದೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆ ಪೋಸ್ಟ್ ಮಾಡುವ ಮೂಲಕ CM ಸ್ಥಾನಕ್ಕೆ ಬಹಿರಂಗವಾಗಿ ಕ್ಲೈಮ್ ಮಾಡಿದ್ರು, ನನಗೆ ಮಾತು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು. ಇಷ್ಟಾದ್ಮೇಲೆ ಸಿದ್ದರಾಮಯ್ಯವರು ಸುಮ್ಮನೆ ಕೂತ್ಕೋತಾರ? ಸಾಧ್ಯನೇ ಇಲ್ಲ. ಇಲ್ಲಿವರೆಗೆ ಸಾಕಷ್ಟು ರಾಜಕೀಯ ಪಟ್ಟನ್ನ ಪ್ರದರ್ಶನ ಮಾಡ್ತಿದ್ದಂಥವ್ರು, ದೇವೇಗೌಡರ ಗರಡಿಯಲ್ಲಿ ಪಳಗದಂಥವ್ರು. ಹೀಗಾಗಿ ಸಿದ್ದರಾಮಯ್ಯ ಕೂಡ ಯಾವ ರೀತಿಯಾಗಿ ಒಂದು ಕೌಂಟರ್ ಕೊಡಬೇಕು, ಆ ಕೌಂಟರ್ನ ಕೊಟ್ಟರು. ಅದನ್ನ ಎಚ್ಚರಿಕೆ ಅನ್ನಬೇಕು, ಕೌಂಟರ್ ಅನ್ನಬೇಕು, ನೇರಾನೇರವಾದಂಥ ಸವಾಲು ಅನ್ನಬೇಕು, ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕೂಡ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಒಂದು ರೀತಿಯಲ್ಲಿ ಒಂದು ಪಂಚ್ ಅನ್ನಬಹುದಾ, ಇನ್ನು ಏನು ಅನ್ಬೋದು ಗೊತ್ತಿಲ್ಲ, ಒಂದು ಮಾತನ್ನ ಹೇಳಿದ್ರು. ಏನು ಸಿದ್ದರಾಮಯ್ಯ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಬಹಳ ಗಮನ ಸೆಳೆದಂಥ ಒಂದು ಸಾಲೇನಪ್ಪ ಅಂದ್ರೆ, ಕರ್ನಾಟಕ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ, ಆದರೆ 5 ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಅಂದ್ರೆ ಆ ಕಡೆ ಡಿ ಕೆ ಶಿವಕುಮಾರ್ ಏನಂದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿದೆ ಅಂದ್ರ. ಅದಕ್ಕೆ ಇವ್ರ ಕಡೆಯಿಂದ ಕೌಂಟರ್ ಹೇಗಿತ್ತು ಅಂದ್ರೆ, ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ. ಕೊಟ್ಟ ಮಾತು ಇದೆಯಲ್ಲ, ಅದು ಜಗತ್ತಿಗೇನಾದ್ರೂ ಪ್ರಯೋಜನ ಆಗಬೇಕು, ಜಗತ್ತಿಗೇನಾದ್ರೂ ಉತ್ತಮ ಆಗಬೇಕು, ಆಗ ಮಾತ್ರ ಅದೊಂದು ಶಕ್ತಿ ಅಂತ ಅನ್ಸ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಅನ್ಸ್ಕೊಳ್ಳಲ್ಲ ಅನ್ನೋದು ಮೊದಲ ಇದಾಗಿತ್ತು. ಅದಾದ ಬಳಿಕ ಅವರ ಎರಡನೇ ಕೌಂಟರ್ ಏನಪ್ಪಾ ಅಂದ್ರೆ, ಅದೇ ಕರ್ನಾಟಕ ಜನರು ನೀಡಿದ ಜನಾದೇಶ ಒಂದು ಕ್ಷಣವಲ್ಲ, 5 ವರ್ಷಗಳ ಪೂರ್ಣ ಜವಾಬ್ದಾರಿ ಅಂತ ಹೇಳಿ. ಅಲ್ಲಿಗೆ ಸಿದ್ದರಾಮಯ್ಯನವರು ಮೆಂಟಲಿ ಇದೀಗ ರೆಡಿ ಆಗಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡೋದಿಲ್ಲ ಅಂತ. ಡಿ ಕೆ ಶಿವಕುಮಾರ್ಗೂ ಈ ರೀತಿಯ ಒಂದು ಸಂದೇಶವನ್ನು ಸಾರಿದ್ರು. ಹೈಕಮಾಂಡ್ನ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇಲ್ಲಿವರೆಗೆ ಸಿದ್ದರಾಮಯ್ಯ ಏನಂತಿದ್ರು, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ, ಹೈಕಮಾಂಡ್ ಹೇಳ್ದಂಗೆ ನಾನು ಡಿ ಕೆ ಶಿವಕುಮಾರ್ ಕೇಳಬೇಕು ಎನ್ನುವಂಥ ರೀತಿಯಲ್ಲಿ. ಆದರೆ ಈಗ ಸಿದ್ದರಾಮಯ್ಯ ಸ್ಪಷ್ಟವಾದಂಥ ಸಂದೇಶವನ್ನು ಸಾರ್ತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅಂತ. ಇದನ್ನು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಸೀರಿಯಲ್ ಸದ್ಯಕ್ಕಂತೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ.
ನಾ ಕೊಡೆ ನೀ ಬಿಡೆ ಸೀರಿಯಲ್ ಯಶಸ್ವಿಯಾಗಿ ಮುನ್ನುಗ್ಗುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಬಹಿರಂಗವಾಗಿ ಸಂಘರ್ಷವನ್ನ ಸಾರುವಂತ, ಸಮರವನ್ನ ಸಾರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅವರು ಬಿಡೋದಿಲ್ಲ, ಬಿಡದಿದ್ರೆ ನಾನು ಬಿಡಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಸಮರ ಸಾರುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದು ಈಗ ಬಹಳ ಅಚ್ಚರಿ ಆಗ್ತಿರುವಂತ ವಿಚಾರ. ಸಿದ್ದರಾಮಯ್ಯವರು ಯಾಕೆ ಈ ಹೆಜ್ಜೆಯನ್ನ ಇಟ್ಟರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಕಡೆಗಳಿಂದ ಒಂದು ರೀತಿಯಲ್ಲಿ ಬಲ, ಬೆಂಬಲ ಎಲ್ಲವೂ ಕೂಡ ಸಿಗೋದಿಕ್ಕೆ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಏನೇನು ಹೆಜ್ಜೆ ಇಟ್ಟರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಂದ್ರೆ ಅವರು ಒಂದೊಂದೇ ಪಾಲನ್ನ ಮುಂದಿಡ್ತಾ ಬಂದ್ರು. ಮೊದಲಿಗೆ ಮಾಡಿದ್ದೇನು, ಶಾಸಕರ ಬಲವನ್ನು ಒಗ್ಗೂಡಿಸುವಂತ ಪ್ರಯತ್ನ. ಸೀದಾ ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಅವರೆಲ್ಲರೂ ಕೂಡ ಭೇಟಿಯಾಗಿ ಬಂದ್ರು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಇಟ್ಟಂತ ಎರಡನೇ ಹೆಜ್ಜೆ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಜೊತೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರನ್ನು ಕೂಡ ಭೇಟಿಯಾದ್ರು. ಸತೀಶ್ ಜಾರಕಿಹೊಳಿ ಅವ್ರನ್ನ ಅಚ್ಚರಿ ಎನ್ನುವ ರೀತಿಯಲ್ಲಿ ಭೇಟಿ ಆಗ್ಬಿಟ್ರು. ಜಮೀರ್ ಅಹಮದ್, KJ ಜಾರ್ಜ್ ಇವರ ಜೊತೆಗೆ ಭೇಟಿಯಾಗಿ ಮಾತುಕತೆ ಎಲ್ಲವನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ಒಕ್ಕಲಿಗ ಅನ್ನುವಂತ ಒಂದು ಪಾನನ್ನ ಮುಂದಿಡುವಂತ ಕೆಲಸವನ್ನ ಮಾಡಿದ್ರು. ಏನು ಆದಿಚುಂಚನಗಿರಿ ಶ್ರೀಗಳನ್ನ ಒಂದು ಹೇಳಿಕೆಯನ್ನ ಕೊಟ್ಟರು. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೂಲಕವೇ ಕೊಟ್ಟಿರುವ ಸಾಧ್ಯತೆ ಇದೆ. ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತ ರೀತಿಯಲ್ಲಿ. ಈ ರೀತಿ ಒಂದೊಂದೇ ಹೆಜ್ಜೆಯನ್ನ ಡಿ ಕೆ ಶಿವಕುಮಾರ್ ಮುಂದಿಡ್ತಾ ಬಂದ್ರು. ಕೊನೆಯದಾಗ ಒಂದು ಪೋಸ್ಟ್ ಅನ್ನು ಹಾಕ್ಬಿಟ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಎನ್ನುವಂತ ರೀತಿಯಲ್ಲಿ. ಅದು ಕೌಂಟರ್ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಏನ್ ಮಾಡಿದ್ರು, ಸಿದ್ದರಾಮಯ್ಯವರ ಆಪ್ತ ಬಳಗದ ಶಾಸಕರು ಸಭೆ ಮೇಲೆ ಸಭೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅದರಲ್ಲೂ ಕೂಡ ಪ್ರಬಲವಾದಂತ ನಾಯಕರು, ಅವರ ಆಪ್ತ ಬಳಗದಲ್ಲಿರುವಂತವ್ರು ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಾದೇವಪ್ಪ, ಕಾಂಗ್ರೆಸ್ನ ತುಂಬಾ ಹಿರಿಯ ತಲೆಗಳು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿದ್ದೇವೆ ಎನ್ನುವಂತ ಮಾತನ್ನ ಮತ್ತೆ ಮತ್ತೆ ಹೇಳಿದ್ರು. ಆ ಮೂಲಕ ಸಿದ್ದರಾಮಯ್ಯವರ ಬಲ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಈ ಕಡೆ ನಿರ್ಮಲಾನಂದ ಶ್ರೀಗಳು ಬಂದ್ರೆ, ಈ ಕಡೆ ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯವರ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಇನ್ನೊಂದು ಬಲ ಅನ್ಸಿದ್ದಂದ್ರೆ ಅದು ಅಹಿಂದ ಅನ್ನುವುದು. ಯಾವಾಗ ಸಿದ್ದರಾಮಯ್ಯನವರು JDS ಬಿಟ್ಟು ಹೊರಗಡೆ ಬಂದ್ರು, ಅಥವಾ JDS ನಲ್ಲಿ ಇದ್ದಂತ ಸಂದರ್ಭದಲ್ಲೇ ಈ ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ರು. ಆ ಕಾರಣಕ್ಕಾಗಿ ಅವ್ರನ್ನ JDS ಇಂದ ಉಚ್ಚಾಟನೆ ಮಾಡುವ ಹಂತಕ್ಕೂ ಕೂಡ ಹೋಗ್ಲಾಯ್ತು. ಅದಾದ ಬಳಿಕ ಅಹಿಂದ ಎನ್ನುವಂತ ಒಂದು ಪಕ್ಷವನ್ನು ಕೂಡ ಕಟ್ಟೋದಕ್ಕೆ ಹೊರಟಿದ್ರು. ಒಟ್ಟಾರೆಗೆ ಅಹಿಂದ ಅನ್ನೋದ್ರಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವ್ರು ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅನ್ನೋದು. ಈಗ ಅದೇ ಅಹಿಂದ ಬಲವನ್ನ ಸಿದ್ದರಾಮಯ್ಯ ನೆಚ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯನವರ ಪರವಾಗಿ ಒಂದು ಪ್ರೆಸ್ ಮೀಟ್ ಕೂಡ ನಡೀತು. ಯಾರು ಪ್ರೆಸ್ ಮೀಟ್ ಮಾಡಿದಂಥವ್ರು ಅಂದ್ರೆ, ಕರ್ನಾಟಕ ಶೋಷಿತ ಸಮುದಾಯ ಒಕ್ಕೂಟಗಳ ಅಧ್ಯಕ್ಷರು ರಾಮಚಂದ್ರಪ್ಪ ಅಂತ. ಈ ಕುರುಬರ ಇದ್ರದ್ದು ಅಧ್ಯಕ್ಷರು ಅವರೇ, ರಾಮಚಂದ್ರಪ್ಪ ಅಂತ. ಅವರು ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಒಂದು ಅಂಕಿಅಂಶ, ಒಂದು ಚರ್ಚೆ ಎಲ್ಲವೂ ನಡೀತಿರೋದೇನಪ್ಪಾ ಅಂದ್ರೆ, ಒಂದು ಅಂಕಿಅಂಶದ ಮೂಲಕ ನಮ್ಮಲ್ಲಿ ಈ ಅಹಿಂದ ಮೂಲಕವೇ ಗೆದ್ದು ಬಂದಂತಹ ಶಾಸಕರು ಹೆಚ್ಚು ಕಡಿಮೆ ಒಂದು 90ರಿಂದ 100 ಮಂದಿ ಇದ್ದಾರೆ ಎನ್ನುವಂತ ರೀತಿಯಲ್ಲಿ, ಹೆಚ್ಚು ಕಡಿಮೆ 100+ ಎನ್ನುವ ರೀತಿಯಲ್ಲಿ ಒಂದು ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇದೆ. ಅದನ್ನೇ ಇಟ್ಕೊಂಡು ನಿನ್ನೆ ಅವರು ರಾಮಚಂದ್ರಪ್ಪ ಅವರು ಒಂದು ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯನವ್ರನ್ನೇನಾದ್ರೂ ಕೆಳಗೆ ಇಳಿಸಿದ್ರೆ 80ರಿಂದ 90 ಶಾಸಕರು ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅಂತ. ನಿಜವಾಗ್ಲೂ ರಾಜೀನಾಮೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಂಥದ್ದೊಂದು ಬಾಂಬ್ ಅನ್ನ ಎಸ್ತು ಬಿಟ್ರು. ಇದು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಈಗ ಬಲ ಸಿಕ್ಕಂತ ಆ ರೀತಿಯಲ್ಲಿ ಆಗ್ತಾ ಇದೆ. ಅಹಿಂದ ನನ್ನ ಜೊತೆಗಿದೆ, ಒಂದು ಮಟ್ಟಿಗೆ ಜನ ಬೆಂಬಲವೂ ಕೂಡ ನನಗಿದೆ, ಶಾಸಕರ ಬಲವೂ ಕೂಡ ಇದೆ ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಸಮರವನ್ನ ಸಾರೋದಿಕ್ಕೆ ರೆಡಿಯಾಗಿ ಬಿಟ್ಟಿದ್ದಾರೆ. ಇಲ್ಲಿಯವರೆಗೆ ಒಳಗೊಳಗೆ ನಡೀತಾ ಇತ್ತು, ಈಗ ಈ ಜಗಳ ಬೀದಿಗೆ ಬಿದ್ದು ಬಿಟ್ಟಿದೆ. ಈ ಬಿಗ್ ಬಾಸ್ ಅದು ಇದು ಕಾರ್ಯಕ್ರಮ ನೋಡ್ತಾರಲ್ಲ, ಅದೆಲ್ಲದಕ್ಕಿಂತಲೂ ಕೂಡ ರಣರೋಚಕ ಎನಿಸುವ ಹಂತಕ್ಕೆ ಇದು ಹೋಗ್ತಾ ಇದೆ. ಒಂದಷ್ಟು ಜನಕ್ಕೆ ಇದು ಮಕ್ಕಳಾಟ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ, ಒಂದಷ್ಟು ಜನಕ್ಕೆ ಏನೇನು ರೀತಿಯಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಆ ಜಗಳ ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರತಿದಿನ ಸುದ್ದಿ ಆಗುವ ರೀತಿಯಲ್ಲಿ ಆಗಿದೆ. ಈಗ ಆಗ್ತಿರುವಂತ ಗಾಯಕ್ಕೇನಾದ್ರೂ ಹೈಕಮಾಂಡ್ ಮುಲಾಮನ್ನ ಹಚ್ಚಿಲ್ಲ ಅಂತ ಆದ್ರೆ, ಈ ಗಾಯವನ್ನ ಕೆರೆದು ದೊಡ್ಡ ಮಾಡಿ ಅದಾದ ಬಳಿಕ ಮುಲಾಮ್ ಹಚ್ಚಿದ್ರು ಕೂಡ ಸರಿ ಆಗದ ಹಂತಕ್ಕೆ ಹೋಗಿಬಿಡುತ್ತೆ. ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಈ ಹೈಕಮಾಂಡ್ ಮಾತನ್ನ ಮೀರಿ ಏನೋ ಒಂದು ಮಾಡುವಂತ ಸ್ಥಿತಿಯಲ್ಲಿ ಇದ್ದಾರಾ, ನೇರವಾಗಿ ಮಾಡುವಂತ ಸ್ಥಿತಿಯಲ್ಲಿ ಇಬ್ರು ಕೂಡ ಇದ್ದ ರೀತಿಯಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಜೊತೆಗೆ ಈಗೇನೋ ಹೇಳ್ಬೋದು, ಆದ್ರೆ ಶಾಸಕರು ಬರ್ತಾರೆ ಎನ್ನುವಂತ ಯಾವ ಗ್ಯಾರಂಟಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದ್ರೆ, ಸಿದ್ದರಾಮಯ್ಯನವರಿಗೆ ಹಿಂದೆ ಇದ್ದಂತ ವಯಸ್ಸು ಅದೆಲ್ಲವೂ ಕೂಡ ಹೊರಟೋಗ್ಬಿಟ್ಟಿದೆ. ಈಗೇನೋ ಶಾಸಕರು ಬರ್ತೀವಿ ಅನ್ನಬಹುದು, ಬರ್ತಾರಾ ಆ ಗ್ಯಾರಂಟಿಯೂ ಕೂಡ ಇಲ್ಲ. ಬಂದ್ರೆ ಒಂದು ಸೀಮಿತ ಪ್ರಮಾಣದ ಶಾಸಕರು ಬರ್ಬೋದು, ಆದ್ರೆ ಡ್ಯಾಮೇಜ್ ಎಲ್ಲಾಗುತ್ತೆ ಅಂದ್ರೆ ಒಳಗೆ ಡ್ಯಾಮೇಜ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸಿದ್ದರಾಮಯ್ಯ ಒಂದು ಕುರ್ಚಿಯಿಂದ ಕೆಳಗಿಳಿಸಿ ಅವರಿಗೊಂದು ನಿವೃತ್ತಿ ಎನ್ನುವ ರೀತಿಯಲ್ಲಿ ಯಡಿಯೂರಪ್ಪನವ್ರ ಸ್ಥಿತಿ ಆಗಿದೆಯಲ್ಲ, ಯಡಿಯೂರಪ್ಪನವರಾದ್ರೂ ಅವ್ರ ಮಗನಿಗೆ ಈಗ ಅಧಿಕಾರವನ್ನು ಕೊಟ್ಟುಬಿಟ್ಟಿದ್ದಾರೆ, ಅವರೀಗ ರಾಜ್ಯಾಧ್ಯಕ್ಷರು. ಸಿದ್ದರಾಮಯ್ಯವ್ರನ್ನ ಇಲ್ಲ, ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಸೈಡಲ್ಲಿ ಇರಿ ಅಂತೇಳಿ ಇರಿಸಿ ಬಿಟ್ರೆ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೋತಾರೆ? ಇಲ್ಲ, ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಪೆಟ್ಟು ಕೊಡಬೇಕು ಹಾಗೆ ಪೆಟ್ಟು ಕೊಟ್ಟೆ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೂ ಏನೋ ಭರವಸೆಯನ್ನ ಕೊಡದೆ ಅವ್ರನ್ನ ಮತ್ತೆ ಏನಾದ್ರೂ ಮೂಲೆ ಗುಂಪು ಮಾಡಿದ್ರೆ, ಈ ವಿಟಮಿನ್ ಎಂ ಅಂತೀವಲ್ಲ, ಮನಿ ಪವರ್, ಅದು ಪಕ್ಷಕ್ಕೆ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಹೀಗಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನಾ ರೀತಿಯಾದಂಥ ವಿಶ್ಲೇಷಣೆ, ನಾನಾ ರೀತಿಯಾದಂಥ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ಒಂದಷ್ಟು ರಾಜಕೀಯ ಹಿರಿಯ ವಿಶ್ಲೇಷಕರು ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂತ. ಅಂದ್ರೆ
ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ನೋಡ್ಕೊಳ್ಳೋಣ 2028 ಆಗ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ, ಟಿಕೆಟ್ ವಿಚಾರದಲ್ಲಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ, ಆಗ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಿರಿ, ಅದೇ ರೀತಿಯಾಗಿ DCM ಸ್ಥಾನವೂ ಕೂಡ ಮುಂದುವರಿಯುತ್ತೆ, ನಿಮ್ಮ ವಿಚಾರದಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅಥವಾ ಮೂಗು ತೋರಿಸೋದಿಲ್ಲ, ಈ ರೀತಿಯಾಗಿ ಅವರಿಗೆ ಒಂದಷ್ಟು ಮಾತುಗಳನ್ನು ಕೊಡಬಹುದು. ಆದರೆ ಆ ಮಾತನ್ನು ನಂಬುವಂತ ಸ್ಥಿತಿಯಲ್ಲಿ DK ಶಿವಕುಮಾರ್ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಮುಂದಿನ ಚುನಾವಣೆ ಅಂದಾಗ ಆಗ ಸತೀಶ್ ಜಾರಕಿಹೊಳಿ ಸೇರಿದಂತೆ ಬೇರೆ ಬೇರೆ ನಾಯಕರು ಅವರಿಗೆ ಪೈಪೋಟಿಯನ್ನು ಒಡ್ಡುವಂತ ಸಾಧ್ಯತೆ ಇದೆ. ಹೀಗಾಗಿ DK ಶಿವಕುಮಾರ್ ಆ ಮಾತಿಗೆ ಬಗ್ತಾರ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಈಗ ತೀರಾ ಡಿಸ್ಟರ್ಬ್ ಮಾಡಿ ಇನ್ನೇನೋ ಮಾಡಿದ್ರೆ ದೊಡ್ಡ ಎಡವಟ್ಟಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಅವನ್ನ ಡಿಸ್ಟರ್ಬ್ ಮಾಡದೆ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಹಾಗೆ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಇಲ್ಲ ತೀರಾ ಇದೇನಾದ್ರೂ ಜಟಾಪಟಿ ಹಂತಕ್ಕೆ ಹೋದ್ರೆ ಇಬ್ಬರಿಗೂ ಬೇಡ ಅಂತ ಇಬ್ಬರ ಜಗಳ ಮೂರನೇ ಲಾಭ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆಯೋ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಪಟ್ಟ ಕಟ್ಟುವಂತ ಸಾಧ್ಯತೆ ಇದೆ. ನೋಡಿ, ಇದು ಸದ್ಯಕ್ಕೆ ನಡೀತಿರುವಂತ ವಿಶ್ಲೇಷಣೆ, ಚರ್ಚೆ ಎಲ್ಲವೂ ಕೂಡ. ಇದು ಒಂದು ಕಡೆಯಿಂದ ಆದ್ರೆ ಈಗ ಮುಂದೆ ಏನು ಅನ್ನುವಂಥ ವಿಚಾರ ಗಮನಿಸ್ತಾ ಹೋಗೋದಾದ್ರೆ ಈಗ ಸಿದ್ದರಾಮಯ್ಯನವರ ಬಣದವರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಡಾಕ್ಟರ್ G. ಪರಮೇಶ್ವರರು, H. C. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, H. K. ಪಾಟೀಲ್ ಸೇರಿದಂತೆ ಒಟ್ಟು 7 ಮಂದಿ ಹಿರಿಯ ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಂತೆ. ಒಂದು ಕ್ಲಾರಿಟಿ ಕೊಡಿ ಅಂತ ಕ್ಲಾರಿಟಿಯನ್ನ ಕೇಳ್ಕೊಂಡು ಬರ್ತಾರಂತೆ. ಜೊತೆಗೆ ಅಲ್ಲಿ ಹೋದಂಥವರು ಸಿದ್ದರಾಮಯ್ಯವರ ಶಕ್ತಿ ಏನು ಅಂತ ಹೈಕಮಾಂಡ್ಗೆ ವಿವರಿಸುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಅದರ ಆಚೆಗೆ ಇನ್ನೊಂದು ಬೆಳವಣಿಗೆ ಅಂದ್ರೆ ಭಾನುವಾರ ಕಾಂಗ್ರೆಸ್ನ ಒಂದು ಪ್ರಮುಖ ಇದು ನಡೀತಾ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆ ನಡೀತಾ ಇದೆ. ಅವತ್ತು ಈ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಪ್ರಾಥಮಿಕ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ನವೆಂಬರ್ 30ಕ್ಕೆ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿ ಅಂತಿಮ ಸಂಧಾನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರಂತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಸಂಧಾನ ಸಕ್ಸಸ್ ಆಗುತ್ತಾ ಇಲ್ವಾ, ಸಂಧಾನ ನಡೆದ ಬಳಿಕವೇ ಗೊತ್ತಾಗಬೇಕಾಗತ್ತೆ. ಈಗಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸಂಧಾನಕ್ಕೆ ಈಗ ಹೆಚ್ಚು ಕಡಿಮೆ ದಿನಾಂಕ ನಿಗದಿ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ನವೆಂಬರ್ 30ನೇ ತಾರೀಕು. ಇಬ್ಬರೂ ಒಪ್ಪಿಲ್ಲ ಅಂತಾದ್ರೆ ಇರುವಂತ ಮತ್ತೊಂದು ಆಪ್ಷನ್ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಡಾಕ್ಟರ್ G. ಪರಮೇಶ್ವರ್ ಆ ಕಡೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಸದ್ಯಕ್ಕೆ ಇದಾಗ್ತಿರುವಂತ ಬೆಳವಣಿಗೆ ಅಂದ್ರೆ ಹೊಸ ವಿಚಾರ ಏನಪ್ಪ ಅಂದ್ರೆ ಅದೇ ಇಲ್ಲಿವರೆಗೆ DK ಶಿವಕುಮಾರ್ ಮಾತ್ರ ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಸಿದ್ದರಾಮಯ್ಯನವರು ಏನೋ ಅಷ್ಟು ಖಡಕ್ಕಾಗಿ ಹೇಳಿರಲಿಲ್ಲ, ಆದ್ರೆ ಈಗ ಖಡಕ್ಕಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲ 5 ವರ್ಷ ನಾನೇ ಎನ್ನುವಂತ ರೀತಿಯಲ್ಲಿ. ನೋಡಿ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ. ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.